ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು ಮೈಸೂರಿನಲ್ಲಿ ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಾಲಯದಲ್ಲಿ ಈಗಾಗಲೇ ದೇವರ ದರ್ಶನವನ್ನು ಪಡೀಲಿಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇರುವಂಥದ್ದು 11 kg ಚಿನ್ನದ ಕೊಳಗವನ್ನು ನೋಡಿ ದೇವರನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಈಗಾಗಲೇ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಭಕ್ತಾದಿಗಳು ಬಂದಿರುವಂಥದ್ದು. ನಾನು ನಿಮಗೆ ದೃಶ್ಯಗಳು ಸಹ ತೋರಿಸ್ತಾ ಹೋಗ್ತೀನಿ. ಇವತ್ತು ನಾನು ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಾಲಯದಲ್ಲಿ ಇರುವಂಥದ್ದು. ಇವತ್ತು ಬೆಳಗಿನ ಜಾವದಿಂದನೂ ಸಹ ಇಲ್ಲಿ ದರ್ಶನ ಸಿಗ್ತಾ ಇರುವಂಥದ್ದು. ಈಗ ನೀವು ಗಮನಿಸ್ತಾ ಇರುವಂಥದ್ದು ಜಯಚಾಮರಾಜೇಂದ್ರ ಒಡೆಯರು ಪುತ್ರ ಸಂತಾನಕ್ಕಾಗಿ ಕೊಟ್ಟಂತಹ 11 kg ಚಿನ್ನದ ಮುಖವಾಡವನ್ನು ನೋಡ್ತಾ ಇರುವಂಥದ್ದು. ಮಂದಹಾಸದಲ್ಲಿ ಮುಖವಾಡ ಈಗಾಗಲೇ ಅಲಂಕಾರಗೊಂಡು ಇಲ್ಲಿ ದೇವರ ದರ್ಶನವನ್ನು ಕೊಡ್ತಾ ಇರುವಂಥದ್ದು. ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ದೃಶ್ಯಗಳು ಸಹ. ಈಗಾಗಲೇ ಬೆಳಗಿನ ಜಾವದಿಂದನೂ ಸಹ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ವರ್ಷಕ್ಕೆ ಒಮ್ಮೆ ಶಿವರಾತ್ರಿ ಹಬ್ಬದಂದು ಮಾತ್ರ ಈ ಒಂದು ದೇವರ ದರ್ಶನವನ್ನು ಇಲ್ಲಿ ವ್ಯವಸ್ಥೆಯನ್ನು ಮಾಡುವಂಥದ್ದು. ಶಿವರಾತ್ರಿ ಹಬ್ಬದಂದು ವಿಶೇಷವಾಗಿ ಶಿವನ ಒಂದು ಜಪ ತಪವನ್ನು ಮಾಡಲಿಕ್ಕೆ ಭಕ್ತಾದಿಗಳು ಈ ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಾಲಯಕ್ಕೆ ಇಲ್ಲಿ ಬರುವಂಥದ್ದು. ಇನ್ನು ರಾಜ ಮಹಾರಾಜರು ಕೊಟ್ಟಂತಹ ಈ ಒಂದು ಚಿನ್ನದ ಕೊಳಗವನ್ನು ನೋಡಲಿಕ್ಕೆ ವಿಶೇಷವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅರ್ಚಕರೇ, ಮೊದಲಿಗೆ ಇವತ್ತು ವಿಶೇಷವಾದಂತಹ ಒಂದು ದಿನ, ಶಿವನ ಜಪ ತಪವನ್ನು ಮಾಡುವಂತಹ ದಿನ. ಅಂದು ಅಂದರೆ ಅರಮನೆಯಲ್ಲಿ ವಿಶೇಷವಾದಂತಹ ಒಂದು ಸಡಗರ ಸಂಭ್ರಮ ಮನೆ ಮಾಡುತ್ತೆ. ಮೈಸೂರಿನಲ್ಲಿ ಅರಮನೆ ಕೋಟೆಯಲ್ಲಿರತಕ್ಕಂತಹ ಅತಿ ಪ್ರಾಚೀನವಾದಂತಹ ದೇವಸ್ಥಾನ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನ. ಅಂದರೆ ಈ ಮೈಸೂರಿನ ನಗರನೇ ಬಂದಿರಲಿಲ್ಲ, ಅದಕ್ಕಿಂತ ಪೂರ್ವದಲ್ಲಿದ್ದಂತಹ ದೇವಸ್ಥಾನ. ರಾಮಾಯಣ ಕಾಲದಲ್ಲಿ ಆಂಜನೇಯನಿಗೆ ಲಂಕೆಗೆ ಮಾರ್ಗವನ್ನು ತಿಳಬಿಂದು ಮಹರ್ಷಿಗಳು ಹೇಳಿದಂತಹ ಜಾಗ ಇದು. ಅಂಥ ಪ್ರಾಶಸ್ತ್ಯವಂತಹ ಸಾನ್ನಿಧ್ಯ ಇರತಕ್ಕಂತಹ ಜಾಗ. ವಿಶೇಷವಾಗಿ ಇದರಲ್ಲಿ ಮಹಾರಾಜರಿಗೆ ರಾಜ್ಯ ಪ್ರಾಪ್ತಿಯಾಗಲಿಕ್ಕೆ ಈ ದೇವರ ಅನುಗ್ರಹ ಇತ್ತು. ಅದರಿಂದ ಎದುರಾಯರು ಇಲ್ಲಿ ಬಂದು ಆರಾಧನೆ ಮಾಡಿದರು. ಅದರಂತೆ ಎಲ್ಲ ಮಹಾರಾಜರುಗಳು ಸಹ ಈ ದೇವರಿಗೆ ಆರಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಜಯಚಾಮರಾಜೇಂದ್ರ ಒಡೆಯರವರು ಅವರು ಕುಮಾರ ಜನಿಸಿದ ಸಂದರ್ಭದಲ್ಲಿ ಈ ದೇವರಿಗೆ ಅವರ ಕುಮಾರರ ಜನಿಸಿದ ಸಂದರ್ಭದ ಸಲುವಾಗಿ ದೇವರಿಗೆ ಚಿನ್ನದ ಕೊಳಗವನ್ನು ನೀಡಿದ್ದಾರೆ. 11 kg ಸಿಗೋದು. ಈಗ ಬೆಳಿಗ್ಗೆಯಿಂದ ಯಾವೆಲ್ಲ ರೀತಿಯ ಅಭಿಷೇಕಗಳು ನಡೆದಿದೆ ಶಿವನಿಗೆ? ಇವತ್ತು ಬೆಳಿಗ್ಗೆಯಿಂದ ಈಶ್ವರನಿಗೆ ಏಕವಾರ ರುದ್ರಾಭಿಷೇಕ ಆಗಿದೆ, ಪಂಚಾಮೃತ ಅಭಿಷೇಕ ಆಗಿದೆ. ಅದಾದ ನಂತರ ದೀಪಾರಾಧನೆಯಾಗಿ ಅಷ್ಟೋತ್ತರ ಮಂಗಳಾರತಿ ಎಲ್ಲ ಆಗಿದೆ, ಅಷ್ಟಾವಧಾನ ಸೇವೆ ಎಲ್ಲ. ಇವಾಗ ದೇವರಿಗೆ ದರ್ಶನಕ್ಕೆ ವ್ಯವಸ್ಥೆ. ಶಿವರಾತ್ರಿ ಅಂದರೆ ರಾತ್ರಿ ಪೂಜೆ ವಿಶೇಷ. ರಾತ್ರಿಯಲ್ಲಿ 12 ಗಂಟೆ ಕಾಲ ಬರುತ್ತೆ, ಸೂರ್ಯ ಅಸ್ತದಿಂದ ಸೂರ್ಯ ಉದಯದವರೆಗೂ. ಆ 12 ಗಂಟೆ ಕಾಲವನ್ನು 4ರಿಂದ ವಿಂಗಡಣೆ ಮಾಡಿದ್ರೆ 4 ಜಾವದಿಂದ 3 ಗಂಟೆ ಮಿಕ್ಕತ್ತೆ. ಒಂದೊಂದು ಜಾವಕ್ಕೆ ಒಂದೊಂದು ಕಾಲದ ಪೂಜೆ. ಆ ರೀತಿಯ 4 ಕಾಲ ಪೂಜೆ ಆಗೋದು ವಿಶೇಷ. 11 kg ಚಿನ್ನದ ಒಂದು ಕೊಳಗವನ್ನು ನೋಡೋದಾದರೆ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಅದರ ವಿಶೇಷತೆಗಳು ಏನಿರ್ಬೋದು? ನೀವು ಚಿನ್ನದ ಕೊಳಗವನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ನಿರ್ಗುಣ ರೂಪದಲ್ಲಿ ಲಿಂಗವನ್ನು ನೋಡಿದ್ರೆ ನಮಗೆ ಅಲ್ಲಿ ಈಶ್ವರನ ಸಾನ್ನಿಧ್ಯ ಗೊತ್ತಾಗಲ್ಲ. ಯಾಕೆಂದರೆ ನಾವು ಮನುಷ್ಯರು, ನಮಗೆ ಆ ಶಕ್ತಿ ಇಲ್ಲ ಆ ನಿರ್ಗುಣ ರೂಪವನ್ನು ತಿಳಿಯೋದಕ್ಕೆ. ಅದಕ್ಕೋಸ್ಕರ ಈ ಕೊಳಗದಿಂದ ನಮಗೆ ಏನಂದರೆ ವಿಶೇಷ ಆ ಈಶ್ವರನ ಯೌವನ, ಶಾಂತ ರೂಪ ಇತ್ಯಾದಿಗಳನ್ನ ತಿಳಿದು ಅದರಲ್ಲಿ ನಮಗೆ ಭಕ್ತಿ ಉಂಟಾಗುತ್ತೆ. ಅದರಿಂದ ಕೊಳಗದಲ್ಲಿ ದರ್ಶನ ಮಾಡೋದು ವಿಶೇಷವಾಗಿ ದೇವರ ದರ್ಶನ. ಈಗ ಬೆಳಿಗ್ಗೆ ನೀವೇನು ನೋಡ್ತೀರಾ, ಆಗ ಒಳ್ಳೆ ನಗುಮುಖದಲ್ಲಿ ಇರ್ತಾನೆ ಈಶ್ವರ. ಹಾಗೆ ಹೋಗ್ತಾ ಸಮಯ ಹೋಗ್ತಾ ನಾಳೆ ಬೆಳಿಗ್ಗೆ ನೋಡೋ ಅಷ್ಟರಲ್ಲಿ ಮುಖ ಬಹಳ ಸಪ್ಪೆ ಆಗೋಗಿರುತ್ತೆ. ಆದರೆ ಮತ್ತೆ ಪುನಃ ಅದು ಟ್ರೆಸರಿಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಈ ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಮುಖದ ಬದಲಾವಣೆಗಳು ನೋಡೋದು ವಿಶೇಷವಾಗಿದೆ. ನಾಡಿನ ಸಮಸ್ತ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲರಿಗೂ ಶಿವರಾತ್ರಿ ಹಬ್ಬದ ವಿಶೇಷ. ಎಲ್ಲರೂ ಮನುಷ್ಯರ ಮೇಲೆ ಪಾಪವನ್ನು ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ನೀವು ಮಾಡ್ತೀವಿ. ಆ ಎಲ್ಲ ಪಾಪಗಳನ್ನು ಸಹ ಕಳಿಯಲಿಕ್ಕೋಸ್ಕರ ಶಿವರಾತ್ರಿ ಆಚರಣೆ ಮಾಡ್ತೀವಿ. ದೇವಸ್ಥಾನಗಳಿಗೆ ಬಂದಾಗ ಯಾವುದೇ ರೀತಿಯಾದಂತಹ ಮನಸ್ತಾಪಗಳು, ಮನಸ್ಸಿನಲ್ಲಿ ಬೇರೆ ವಿಷಯಗಳು, ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಮಾತನಾಡುವುದು, ಬೇರೆ ಯಾವುದೇ ಚಿಂತೆಗಳನ್ನ ಮಾತಾಡೋದನ್ನು ಬಿಟ್ಟು ದೇವರಲ್ಲಿ ಭಕ್ತಿಯನ್ನು ಇಟ್ಟು ಶಿವನ ಸಾಮೀಪ್ಯವನ್ನು ಪಡೆಯಲಿಕ್ಕೋಸ್ಕರ ಭಕ್ತಿಯಿಂದ ಬಂದು ಪೂಜೆ ಮಾಡಬೇಕು. ನೀವು ಭಕ್ತಿಯಿಂದ ಬಿಲ್ಪತ್ರೆ ಹಾಕಿ ಹಾಲು ಹಾಕಿ ದೇವರನ್ನ ಗಲೀಜು ಮಾಡಿ ಹೋಗಬಾರದು. ನಾವು ಭಕ್ತಿಯಿಂದ ದೇವರನ್ನು ಕ್ಲೀನ್ ಮಾಡಿದ್ರೆ ಯದ್ಯತ್ ಕರ್ಮ ಕರೋಮಿ ತತ್ವದ ಕೆಲವು ಶಂಭೋತವಾರಾದ. ನಮ್ಮ ದೇವಸ್ಥಾನದಲ್ಲಿ ಒಂದು ಚೂರು ಕಸ ಗುಡಿಸ್ಬಿಟ್ರೆ ದೇವರ ಆರಾಧನೆ ಆಗುತ್ತೆ. ಆ ರೀತಿಯಾದ ದೇವಸ್ಥಾನಕ್ಕೆ ಶಿವ ಮೆಚ್ಚಬೇಕು. ಶಿವ ಮೆಚ್ಚಬೇಕಂದ್ರೆ ನಮ್ಮ ಆತ್ಮ ಮೆಚ್ಚಬೇಕು. ನಮ್ಮ ಆತ್ಮ ಮೆಚ್ಚುವಂತಹ ನನಗೆ ಒಳ್ಳೆಯದು ಅನ್ನಿಸ್ಬೇಕು ಅಂತ ಕೆಲಸವನ್ನು ಮಾಡಿದ್ರೆ ಜನರಿಗೆಲ್ಲ ಒಳ್ಳೆಯದಾಗುತ್ತೆ. ಈಗ ಪ್ರತಿನಿತ್ಯ ನೋಡ್ತಾ ಇರ್ತೀರಾ, ಒಂದು ಲಿಂಗಕ್ಕೂ ಆ ಚಿನ್ನದ ಕೊಳಗವನ್ನು ಹಾಕಿದ್ಮೇಲೆ ಆ ಒಂದು ದೇವರ ಒಂದು ದರ್ಶನ ಯಾವ ರೀತಿ ಇರುತ್ತೆ? ವಿಶೇಷವಾಗಿ ಶಿವನಿಗೆ ಅಲಂಕಾರದ ಬಗ್ಗೆ ಪ್ರಾಶಸ್ತ್ಯ ಇಲ್ಲ ಅಂತ ಹೇಳ್ತಾರೆ. ಶಿವನಿಗೂ ಸಹ ಅಲಂಕಾರ ಉಂಟು. ಆ ಅಲಂಕಾರಕ್ಕೆ ಕರ್ಣಕುಂಡಲ, ರುದ್ರಾಕ್ಷಿ ಇತ್ಯಾದಿ ಆಭರಣಗಳಿಂದ ಅಲಂಕಾರ ಮಾಡಿ ಅಂತ ಆಗಮಗಳಲ್ಲಿ ಹೇಳುತ್ತೆ. ಅದೇ ರೀತಿಯಾಗಿ ಈ ಕೊಳಗವನ್ನು ಹಾಕಿ ಅಲಂಕಾರ ಮಾಡತಕ್ಕಂಥದ್ದು ವಿಶೇಷ. ನೀವು ಬೇಗ ನೇಪಾಳದಲ್ಲಿ ಪಶುಪತಿನಾಥನ್ನು ನೋಡ್ಬೋದು, ಅದಕ್ಕೆ ನಿಮಗೆ 5 ಮುಖಗಳಿದೆ. ಅದರಿಂದ ನೀವು ಆ ಈಶ್ವರನ ರೂಪವನ್ನು ತಿಳಿಬೋದು. ಅದೇ ರೀತಿಯಾಗಿ ಕೊಳಗದ ವಿಶೇಷ ಏನು ಅಂದರೆ ಆ ಲಿಂಗ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನ ಚೆನ್ನಾಗಿ ತಿಳಿಯೋ ಅವಕಾಶ ಆಗುತ್ತೆ. ಇದಿಷ್ಟು ಅರ್ಚಕರ ಮಾತಾಗಿರುವಂಥದ್ದು. ಒಟ್ಟಾರೆ ಅರಮನೆಯ ಆವರಣದಲ್ಲಿ ತ್ರಿನೇಶ್ವರ ದೇವಾಲಯದಲ್ಲಿ ರಾಜ ಮಹಾರಾಜರು ಕೊಟ್ಟಂತಹ 11 kg ಚಿನ್ನದ ಕೊಳಗವನ್ನು ನೋಡಿ ಜನರು ದರ್ಶನವನ್ನು ಪಡೆದುಕೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಆದರ್ಶ್ ಜೊತೆ ಚೇತನೇಶ್, ನಮ್ಮ ಟಿವಿ ಮೈಸೂರು.